ಕಲಿಯುಗದಲ್ಲಿಯೂ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿರುವ ಒಬ್ಬ ಮಹಾನ್ ಯತಿಯಿದ್ದಾರೆ. ಅವರು ಯಾರು ಗೊತ್ತಾ? ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. 1595ರಲ್ಲಿ ಭುವನಗಿರಿ ಎಂಬ ಸ್ಥಳದಲ್ಲಿ ವೆಂಕಟನಾಥ ಎಂಬ ಬಾಲಕ ಜನಿಸಿದರು. ಬಾಲ್ಯದಲ್ಲೇ ಅವರಿಗೆ ವೇದಶಾಸ್ತ್ರಗಳ ಮೇಲೆ ಅಪಾರ ಆಸಕ್ತಿಯಿತ್ತು. ಅವರು ಸಾಮಾನ್ಯ ಬಾಲಕನಲ್ಲ, ದೇವರ ಅನುಗ್ರಹ ಪಡೆದ ಆತ್ಮ. ಅವರು ಬೆಳೆದಂತೆ ಅವರ ಜ್ಞಾನವೂ ಬೆಳೆಯಿತು. ಗುರುಗಳಾದ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ವೆಂಕಟನಾಥರು ಮಹಾನ್ ಪಂಡಿತರಾದರು. ಆದರೆ ಜೀವನ ಯಾವಾಗಲೂ ಸುಲಭವಾಗಿರಲಿಲ್ಲ. ವಿವಾಹವಾದ ನಂತರ ಬಡತನ ಅವರನ್ನು ಕಾಡಿತು. ಆದರೂ ಅವರು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಅವರ ಜೀವನದಲ್ಲಿ ಮಹತ್ವದ ತಿರುವು ಬಂತು. ಸನ್ಯಾಸವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾದರು. ಆ ದಿನದಿಂದ ಅವರು ಸಾಮಾನ್ಯ ಮನುಷ್ಯನಲ್ಲ, ಭಕ್ತರ ಕಷ್ಟಗಳನ್ನು ನಿವಾರಿಸುವ ದಿವ್ಯಶಕ್ತಿ. ಅವರು ಮಾಡಿದ ಮಹಿಮೆಗಳು ಅನೇಕ. ರೋಗಿಗಳನ್ನು ಗುಣಪಡಿಸಿದರು, ಬಡವರಿಗೆ ಸಹಾಯ ಮಾಡಿದರು, ಅನೇಕ ಜನರ ಜೀವನವನ್ನು ಬದಲಿಸಿದರು. ಅವರ ಕೃಪೆ, ಅವರ ಭಕ್ತಿ, ಅವರ ದಯೆ ಇವೆಲ್ಲವೂ ಅವರನ್ನು ಮಹಾನ್ ಯತಿಯಾಗಿಸಿತು. ಅಂತಿಮವಾಗಿ ಮಂತ್ರಾಲಯದಲ್ಲಿ ಅವರು ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿದರು. ಆದರೆ ಇದು ಅಂತ್ಯವಲ್ಲ, ಇದು ಒಂದು ಹೊಸ ಪ್ರಾರಂಭ. ಇಂದಿಗೂ ಭಕ್ತರು ನಂಬುತ್ತಾರೆ, ಅವರು ಜೀವಂತವಾಗಿಯೇ ಇದ್ದಾರೆ ಎಂದು. ನೀವು ಸಹ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿದರೆ ಅವರ ಕೃಪೆ ನಿಮಗೂ ದೊರೆಯುತ್ತದೆ. ಭಕ್ತಿಯಿದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದನು. ಅವನಿಗೆ ಒಂದು ಸಣ್ಣ ಮನೆ, ಒಂದು ಚಿಕ್ಕ ಹೊಲ ಮತ್ತು ತುಂಬಾ ಸಂಕಷ್ಟಗಳ ಜೀವನ. ಮಳೆ ಬರದೆ ಅವನ ಬೆಳೆ ಸಂಪೂರ್ಣ ಹಾಳಾಯಿತು. ಮನೆಯಲ್ಲಿ ಆಹಾರವಿಲ್ಲ, ಹಣವಿಲ್ಲ. ಕುಟುಂಬದವರು ಹಸಿವಿನಿಂದ ನರಳುತ್ತಿದ್ದರು. ಒಂದು ರಾತ್ರಿ ರಾಮಯ್ಯ ಮನಸ್ಸು ಒಡೆದು ಆಕಾಶದ ಕಡೆ ನೋಡಿ ಹೇಳಿದನು, ಸ್ವಾಮಿ, ನನ್ನನ್ನು ಉಳಿಸಿ. ಆ ದಿನದಿಂದ ಅವನು ಪ್ರತಿದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಲು ಶುರು ಮಾಡಿದನು. ದಿನಗಳು ಕಳೆಯುತ್ತಾ ಹೋದವು, ಆದರೆ ಅವನ ನಂಬಿಕೆ ಮಾತ್ರ ಕಡಿಮೆಯಾಗಲಿಲ್ಲ. ಒಂದು ದಿನ ಅವನು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ವೃದ್ಧ ಯತಿ ಅವನ ಬಳಿಗೆ ಬಂದರು. ಅವರು ಮೃದುವಾಗಿ ಕೇಳಿದರು, ಏಕೆ ದುಃಖವಾಗಿದ್ದೀಯಾ ಮಗನೇ? ರಾಮಯ್ಯ ತನ್ನ ಎಲ್ಲಾ ಕಷ್ಟಗಳನ್ನೂ ಹೇಳಿಕೊಂಡನು. ಅವನ ಕಣ್ಣಿನಲ್ಲಿ ಕಣ್ಣೀರು ತುಂಬಿತ್ತು. ಆ ಯತಿ ನಗುತ್ತಾ ಹೇಳಿದರು, ನಂಬಿಕೆಯಿಡು, ದೇವರು ನಿನ್ನ ಜತೆ ಇದ್ದಾನೆ. ಅವರು ರಾಮಯ್ಯನಿಗೆ ಒಂದು ಮುಟ್ಟಿನ ಮಣ್ಣು ಕೊಟ್ಟು ಹೇಳಿದರು, ಇದನ್ನು ನಿನ್ನ ಹೊಲದಲ್ಲಿ ಹರಡು ಎಂದು ಹೇಳಿ ಅವರು ಅಲ್ಲಿ ಕಾಣೆಯಾಗಿದರು. ರಾಮಯ್ಯ ಆಶ್ಚರ್ಯಪಟ್ಟನು, ಆದರೆ ಭಕ್ತಿಯಿಂದ ಆ ಮಣ್ಣನ್ನು ತನ್ನ ಹೊಲದಲ್ಲಿ ಹರಡಿದನು. ಕೆಲವು ದಿನಗಳ ನಂತರ ಅದ್ಭುತವೊಂದು ಸಂಭವಿಸಿತು. ಮಳೆ ಸುರಿಯಲು ಶುರುವಾಯಿತು. ಅವನ ಹೊಲ ಹಸಿರಾಗತೊಡಗಿತು. ಬೆಳೆಗಳು ತುಂಬಾ ಚೆನ್ನಾಗಿ ಬೆಳೆಯಿತು. ಇದು ಮಾತ್ರವಲ್ಲ, ಅವನ ಬೆಳೆ ಇತರರಿಗಿಂತ ಹೆಚ್ಚು ಲಾಭ ತಂದಿತು. ರಾಮಯ್ಯನ ಜೀವನ ಸಂಪೂರ್ಣ ಬದಲಾಯಿತು. ಹಸಿವು ಮಾಯವಾಯಿತು. ಸಂತೋಷ ಮರಳಿ ಬಂತು. ಅವನಿಗೆ ಆಗಲೇ ಗೊತ್ತಾಯಿತು, ಆ ವೃದ್ಧ ಯತಿ ಯಾರು ಎಂದು. ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳೇ. ಇನ್ನೊಂದು ದಿನ ಗ್ರಾಮದಲ್ಲಿ ಒಂದು ಬಾಲಕ ಭಾರೀ ಅಸ್ವಸ್ಥನಾಗಿದ್ದನು. ವೈದ್ಯರು ಕೂಡ ನಿರಾಸರಾದರು. ಆ ಮಗುವಿನ ತಾಯಿ ಅಳುತ್ತಾ ಸ್ವಾಮಿಗಳನ್ನು ಪ್ರಾರ್ಥಿಸಿದಳು, ನನ್ನ ಮಗುವನ್ನು ಉಳಿಸಿ. ಆ ರಾತ್ರಿ ಅವಳ ಕನಸಿನಲ್ಲಿ ಸ್ವಾಮಿಗಳು ಕಾಣಿಸಿಕೊಂಡರು. ಅವರು ಮಗುವಿನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಮುಂದಿನ ಬೆಳಿಗ್ಗೆ ಮಗುವಿನ ಆರೋಗ್ಯ ಸುಧಾರಿಸತೊಡಗಿತು. ಕೆಲವೇ ದಿನಗಳಲ್ಲಿ ಅವನು ಸಂಪೂರ್ಣ ಗುಣವಾಯಿತು. ಗ್ರಾಮದ ಎಲ್ಲರೂ ಆಶ್ಚರ್ಯಪಟ್ಟರು. ಇದು ದೈವಿಕ ಶಕ್ತಿಯೆಂದು ಒಪ್ಪಿಕೊಂಡರು. ಈ ರೀತಿಯಾಗಿ ಅನೇಕ ಪವಾಡಗಳು ನಡೆದಿವೆ. ಭಕ್ತರು ಹೇಳುತ್ತಾರೆ, ತಾವು ಸಂಕಷ್ಟದಲ್ಲಿದ್ದಾಗ
ಸ್ವಾಮಿಗಳು ತಮ್ಮ ಕನಸಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು. ಕೆಲವರಿಗೆ ದಾರಿ ತೋರಿಸಿದ್ದಾರೆ, ಕೆಲವರಿಗೆ ಜೀವನದಲ್ಲಿ ಬೆಳಕು ತಂದಿದ್ದಾರೆ. ಇದಕ್ಕಾಗಿಯೇ ಅವರನ್ನು ಭಕ್ತರ ರಕ್ಷಕ ಎಂದು ಕರೆಯುತ್ತಾರೆ. ಮಂತ್ರಾಲಯದಲ್ಲಿರುವ ಅವರ ಬೃಂದಾವನ ಇಂದಿಗೂ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಪ್ರತಿದಿನ ಸಾವಿರಾರು ಜನರು ಅಲ್ಲಿಗೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ.